ಕೆಲಸ ಒಂದು ಮಾಡಲ್ಲ. ನಮ್ಮಪ್ಪ ಒಂದು ಯಾಕೆ ಕರ್ಕೊಂಬಂದಿದ್ದಾರೆ ಏನೋ ಇವಳಿಗೆ. ಅಕ್ಕ ಬಂದೆ. ಅಕ್ಕ ಏನಕ್ಕ ಕರೆದ್ರಿ? ಅಲ್ಲ ಕಣೆ, ಹೇಳಿದ್ದು ಒಂದು ಕೆಲಸ ಮಾಡೋಕ್ಕೆ ಬರಲ್ಲಲ್ಲ ನಿನಗೆ? ಆ ಪಿಜ್ಜಾ ಸಾಕು ನನಗೆ, ಚೆಲ್ಲು ಅಂತಂದು ಹೇಳಿದ್ರು. ಇಲ್ಲೇ ಇದೆ, ಅದು ಅರ್ಧಂಬರ್ಧ ತಿಂದಿದ್ದೀನಿ. ನನಗೆ ಸಾಕಾಗಿತ್ತು. ಚೆಲ್ಲು ಅಂದರೆ ಇಲ್ಲೇ ಈ ಕಾಫಿ ಕಪ್ಪು ಅಲ್ಲಿ ತಂದಿಟ್ಟಿದೀಯ. ನನ್ನ ಮುಂದೆ ತಂದು ಕೊಡಬೇಕು ಅಂತ ಅಷ್ಟು ಗೊತ್ತಾಗಲ್ಲೇನೆ ನಿನಗೆ? ಹ್ಞೂ ಅಕ್ಕ, ನನಗೆ ಗೊತ್ತಾಗಿಲ್ಲ. ಒಳಗಡೆ ಸ್ವಲ್ಪ ಕೆಲಸ ಇತ್ತಕ್ಕ, ಅದಕ್ಕೆ. ಸರಿ ಸರಿ ಆಯಿತು ಬಿಡು. ಏನು ನಿನ್ನೆ ನನ್ನ ಡ್ರೆಸ್ ಎಲ್ಲ ತೊಳೆದಾಕು ಅಂತ ಹೇಳಿದ್ದೆ, ತೊಳೆದಾಕಿದೆಯಾ? ಅಕ್ಕ ತೊಳೆದು ಒಣಗಕ್ಕೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಅಕ್ಕ, ಕೈ ಭಾಳ ನೋವ್ತಾ ಇದೆ ಅಕ್ಕ, ಅದಕ್ಕೆ ಆಮೇಲೆ ತೊಳ್ತೀನಕ್ಕ. ಏನು ಸ್ವಲ್ಪ ಹೋಗ್ದಾ? ಅಲ್ಲ ಕಣೆ, ತಂದಿರೋದೇ ಒಂದು ಅರ್ಧ ಡಜನ್ ಇರ್ಬೋದಷ್ಟೇ, ಒಂದು 6 ಇರ್ಬೋದಷ್ಟೇ ಹೊರ್ತು ಮತ್ತೇನೇ ಇದ್ದಾವೆ ನಿನಗೆ ಕೈ ನೋವಕ್ಕೆ. ನೀನೊಳ್ಳೆ ನಿನಗೆ ತೊಳೆಯೋಕ್ಕಾದರೆ ತೊಳಿ, ಇಲ್ಲ ಅಂದರೆ ಬೇಡ. ನಾನು ಡ್ಯಾಡಿಗೆ ಹೇಳ್ತೀನಿ. ಅಯ್ಯೋ ಅಕ್ಕ ಹೇಳ್ಬೇಡಿ ಅಕ್ಕ, ಅಂಕಲ್ ಮತ್ತೆ ಬೈತಾರೆ. ನಾನು ತೊಳೆದಾಕ್ತೀನಕ್ಕ ಈಗ, ಸ್ವಲ್ಪ ಟೈಮ್ ಆದಮೇಲೆ ತೊಳೆಯೋಣ ಅಂದ್ಕೊಂಡೆ. ಹೋಗ್ಲಿ ಅಕ್ಕ, ಹೀಗೆ ತೊಳೆದಾಕ್ತೀನಿ. ಸರಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದೀಯಾ ಅಡುಗೆ? ಅಕ್ಕ ಮಧ್ಯಾಹ್ನಕ್ಕೆ ಅನ್ನ ರಸಮ್ ಮಾಡ್ತೀನಕ್ಕ. ಏನು ಅನ್ನ ರಸಮ್ಮ? ಅನ್ನ ರಸಮ್ ನನಗಂತೂ ಸೇರೋದಿಲ್ಲಪ್ಪ. ಏನು ಮಾಡ್ತೀಯ ಅಂದರೆ ತರಕಾರಿ ಸಾಂಬಾರು, ರೈಸು, ಹಪ್ಪಳ ಇದೆ, ಹಪ್ಪಳ ಕರಿ, ಹಂಗೆ ಒಂದೆರಡು ಮೆಣಸಿನ್ಕಾಯಿ ಇದಾವೆ ನೋಡು, ಮಜ್ಜಿಗೆ ಮೆಣಸಿನ್ಕಾಯಿ, ಅದು ಕರಿ, ಒಂದು ಬದನೆಕಾಯಿ ಪಲ್ಯ, ಇಲ್ಲ ಇದು ಬೀನ್ಸ್ ಇದೆ ನೋಡು, ಬೀನ್ಸ್ ಪಲ್ಯ ಮಾಡು, ಚೆನ್ನಾಗಿರುತ್ತೆ. ಅಕ್ಕ ಇಷ್ಟೆಲ್ಲ ಮಾಡಬೇಕಾ? ಅಕ್ಕ ಬಟ್ಟೆ ಬೇರೆ ತೊಳಿತಿದ್ದೆ, ಕೈ ಭಾಳ ನೋವ್ತಾ ಇತ್ತಲ್ಲಕ್ಕ, ಅದಕ್ಕೆ ಮಧ್ಯಾಹ್ನ ಅನ್ನ ರಸಮ್ ಮಾಡಿ ಸಂಜೆ ತರಕಾರಿ ಸಾಂಬಾರು ಮಾಡ್ತೀನಕ್ಕ. ಏನು? ನೀನು ಹೇಳ್ದಂಗೆ ನೀನು ಮಾಡಿದ್ನ ತಿನ್ಕೊಂಡಿರ್ಬೇಕಾ ನಾನು? ನಾನು ನಿಮ್ಮ ಮನೆಗೆ ಬಂದಿಲ್ಲಮ್ಮ, ನೀನು ನಮ್ಮ ಮನೆಗೆ ಬಂದಿದೀಯ. ನೀನು ಮಾಡೋ ಹಾಗಿದ್ರೆ ನಾನು ಹೇಳಿದ್ದು ಮಾಡು, ಇಲ್ಲ ಅಂದರೆ ನೀನು ಮಾಡಬೇಡ. ನೀನು ಡ್ಯಾಡಿಗೆ ಹೇಳ್ತೀನಿ ಅಷ್ಟೇ. ಅಯ್ಯೋ ಬೇಡಕ್ಕ, ಮಾಡ್ತೀನಿ, ಬಟ್ಟೆ ಒಗ್ಬಿಟ್ಟು ಮಾಡ್ತೀನಕ್ಕ. ಸರಿ, ನನಗೆ ಮಧ್ಯಾಹ್ನ 1 ಗಂಟೆ ಹಾಫ್ ಆನ್ ಅವರಿಗೆ ನಾನು ಊಟಕ್ಕೆ ಕೇಳ್ತೀನಿ, ಅಷ್ಟೊತ್ತಿಗೆ ಮಾಡು ಆಯಿತಾ? ಹಾಯ್ ಸ್ವೀಟಿ, ಏನು ಮಾಡ್ತಾ ಇದೀಯಮ್ಮ? ಹಾಯ್ ಡ್ಯಾಡಿ. ಚಿನ್ನಿ, ಏನು ಮಾಡ್ತಾ ಇದ್ದೀಯಾ ಇಲ್ಲಿ? ಏನು ಮಾತಾಡ್ತಿದ್ದೆ? ಕೆಲಸ ಇಲ್ಲೇನಮ್ಮ ನಿನಗೆ? ಅದು ಅಂಕಲ್, ಅಕ್ಕ ಅಡುಗೆ ಮಾಡೋಕ್ಕೆ ಹೇಳ್ತಾ ಇದ್ರು, ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇ ಅಂಕಲ್. ಓ ಹೌದಾ? ಏನು ಹೇಳಿದಾಳೆ ನಮ್ಮ ಬೇಬಿ ಊಟಕ್ಕೆ ಇವತ್ತು? ತರಕಾರಿ ಸಾಂಬಾರು, ಹಪ್ಪಳ ಎಲ್ಲ ಮಾಡ್ತೀನಿ ಅಂದ್ಲು ಡ್ಯಾಡಿ, ಅದಕ್ಕೆ ನಾನು ಸಾಕು ಅನ್ನ ರಸಮ್ ಮಾಡು ಅಂತ ಹೇಳಿದೆ. ಓ ಹೌದಾ? ಅನ್ನ ರಸಮ್ ಏನಮ್ಮ ಬೇಡ, ತರಕಾರಿ ಸಾಂಬಾರು ಮಾಡು. ಅಯ್ಯೋ ದೇವ್ರೆ, ಇವಕ್ಕ ಎಷ್ಟು ಸುಳ್ಳು ಹೇಳ್ತಾಳೆ. ನಾನು ಅನ್ನ ರಸಮ್ ಮಾಡ್ತೀನಿ ಅಂದರೆ ಬೇಡ ಅಂತಂದು ತರಕಾರಿ ಸಾಂಬಾರು ಮಾಡು ಅಂದರು. ಈಗ ನೋಡಿದರೆ ಅನ್ನ ರಸಮ್ ಮಾಡು ಅಂತ ಹೇಳಿದೆ ಅಂತ ಹೇಳ್ತಾರೆ. ಸರಿ ಸರಿ, ಇಲ್ಲೇ ನಿಂತ್ಕೊಂಡು ಮುಖ ನೋಡ್ತಾ ನಿಂತ್ಕೋಬೇಡ, ಹೋಗಿ ಕೆಲಸ ಮಾಡು. ಆವಾಗಲೇ ಟೈಮ್ ಮಧ್ಯಾಹ್ನ ಆಗಕ್ಕೆ ಬಂತು. ಏನಿದೆ ಮೇಲ್ಗಡೆ ಕೆಲಸ ಮಾಡ್ಕೊ. ಸರಿ ಅಂಕಲ್. ಏನಮ್ಮ ಸುಮ್ಮನೆ ಅವಳ ಹತ್ರ ಅದು ಇದು ಯಾಕೆ ರಸಮ್ಮು ಅದು ಇದು ಅವಳು ಮಾಡ್ತಾಳೆ. ಚೆನ್ನಾಗಿ ತಿಂದು ದಪ್ಪಾಗಬೇಕು ಕಣಮ್ಮ ನೀನು, ಚೆನ್ನಾಗಿರಬೇಕು. ಊಟ ಗೀಟ ಎಲ್ಲ ಚೆನ್ನಾಗಿ ತಿನ್ನು. ಈ ಪಿಜ್ಜಾ ತಿನ್ನಬೇಡ ಕಣಮ್ಮ ನೀನು. ಓಕೆ ಡ್ಯಾಡಿ, ಅನ್ನ ರಸಮ್ಮು ನನಗೆ ತಿನ್ನಬೇಕು ಅನಿಸಿತ್ತು, ಪರವಾಗಿಲ್ಲ, ನಾಳೆ ಮಾಡಲಿ, ಇವತ್ತು ತರಕಾರಿ ಸಾಂಬಾರು ಮಾಡಲಿ. ಓಕೆ ಡ್ಯಾಡಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಓಕೆಮ್ಮ. ದೇವರೇ, ನಾವು ಏನು ಪಾಪ ಮಾಡಿದ್ವೋ ಏನೋ, ನಮ್ಮ ಅಪ್ಪ ಅಮ್ಮನಿಗೆ ಯಾಕೆ ಕರ್ಕೊಂಡೆ ನೀನು? ನಮಗೆ ಎಷ್ಟು ತೊಂದರೆ ಆಗ್ತಾಯಿದೆ.